ನಾನು ನಿಮ್ಮನ್ನು ಕೇಳಲ್ಲ ಕ್ವಶನ್ ನಿಮ್ಮ ಆ ವಿಚಾರದ ಬಗ್ಗೆ. ದಿಸ್ ಇಸ್ ದ ರಿಯಲ್. ಫೇಸ್ ಮಾಡ್ತೀನಿ, ಬಟ್ ಅದು ಕೇಳಬೇಕಾದ್ರೆ ಒಂಥರ ಅದು ಕಣ್ಣು ಮುಂದೆ ಬಂದ್ಬಿಡುತ್ತಲ್ಲ, ಅದು ನೀವು ರೂಮ್ಗೆ ಹೋಗಿ, ನೀವು ರೂಮ್ಗೆ ಹೋಗಿ ಆಮೇಲೆ ಬನ್ನಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅದು ದರ್ಶನ ಆಗಿತ್ತು, ನೋಡಿದ್ರು ದೇವ್ರನ್ನ, ನೋಡಿದ್ವಿ, ಆಚೆ ಬಂದ್ವಿ. ಬಂದ ಮೇಲೆ ಅವರು ಇದ್ದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಇಮಿಡಿಯೇಟು ಆ್ಯಂಬುಲೆನ್ಸಲ್ಲಿ ಬ್ಯಾಂಗ್ಳೂರಿಗೆ ಕಳಿಸಿದ್ರು. ನಮಗೆ ಏನು ಹೇಳಿದ್ರು, ಟ್ರೀಟ್ಮೆಂಟಿಗೆ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಂದ ವಿಷಯನೇ ಹೇಳಿಲ್ಲ, ಇಲ್ಲ ಗೊತ್ತೇ ಇಲ್ಲ ನನಗೆ. ಅಷ್ಟೊಂದು ಜನ ಅಷ್ಟೊಂದು ಜನ ಇದ್ದಾರೆ. ಅದನ್ನ ನೋಡಿ ಅವಾಗ ನನಗೆ ಗೊತ್ತಾಯಿತು, ಓ ಈಸ್ ನೋ ಮೋರ್ ಅಂತ ಆಗ ಗೊತ್ತಾಯಿತು. ಅದುವರೆಗೂ ಗೊತ್ತೇ ಇಲ್ಲ ನನಗೆ. ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೆ, ಓ ದೇವರೇ ಚೆನ್ನಾಗಾಗಲಿ ಗೊತ್ತಿಲ್ಲ. ಅಂದರೆ ನನಗೆ ಏನಾದರೂ ಆಗ್ಬೋದು ಅಂತ ಪಾಪ ನಮ್ಮ ಮೈದಂದ್ರು ಹೇಳಿರೋದು. ನೂರೊಂದು ನೆನಪು. ಲೈಫು ಹೀಗೆ ನಡೀತಾ ಇರುತ್ತೆ. ಮಗಳನ್ನ ಹೀರೋಯಿನ್ ಮಾಡಬೇಕು ಅಂತ ಸರ್ ಡಿಸೈಡ್ ಮಾಡ್ತಾರೆ. ವಿಷ್ಣು ಸರ್ ಮಗಳ ಪಾತ್ರ. ಹೌದು. ಅಂದರೆ ಸಾರಿ, ನಾನು ಫಸ್ಟೇ ಹೇಳ್ಬಿಡ್ತೀನಿ, ಯಾಕೆಂದರೆ ಎಲ್ಲ ಮಾತಾಡಿದ್ಮೇಲೆ ತುಂಬ ಜನಕ್ಕೆ ರಾಜ್ ಕಿಶೋರ್ ಸರ್ ಆ ಒಂದು ಟ್ರ್ಯಾಜಿಡಿ ಏನಿದೆ ನಾನು ಡೀಟೇಲಾಗಿ ಹೋಗೋದ್ರೆ ಏನಾಯಿತು ಅನ್ನೋದು ಜನಕ್ಕೆ ತಿಳಿಸ್ಬೇಕಾಗಿರೋದು ಒಬ್ಬ ಇಂಟರ್ವ್ಯೂವರ್ ಆಗಿ ನನ್ನ ಡ್ಯೂಟಿ ಅದು. ಅದನ್ನು ತೇಲಿಸಿ ಮಾತಾಡೋದೇ ಬೇರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿವರೆಗೂ ಬೇರೆ ಎಲ್ಲ ನಾನು ಮಾತಾಡ್ಕೊಂಡು ಬಂದೆ. ಬಟ್ ನಾನೆಲ್ಲೋ ಓದಿದ್ದು ಅಥವಾ ನನಗೆ ಗೊತ್ತಿರೋ ಹಾಗೆ ಶಿರ್ಡಿನಲ್ಲೆಲ್ಲೋ ಅವ್ರಿಗೆ ಈ ಟ್ರ್ಯಾಜಿಡಿ ಆಯಿತು ಅಂತ ಕೇಳ್ಪಟ್ಟೆ. ನನಗೆ ಅದು ಕೇಳೋಕೆ ಒಂಥರ ಸಾರಿ, ನಾನು ಮಮ್ಮಿ ಹೇಳ್ತಾ ಇದ್ರೆ ನನಗೆ ಈಗಲೂ ಒಂಥರ ಹೊಟ್ಟೆಯಿಂದ ಬಂದ್ಬಿಡುತ್ತೆ, ಕೇಳಿಸ್ಕೊಳಕ್ಕಾಗಲ್ಲ. ಏನು ಅವ್ರಿಗೇನಾದ್ರು ಹೆಲ್ತ್ ಇಶ್ಯೂಸ್ ಇತ್ತ? ಎಂಥದ್ದು ಇಲ್ಲ, ಏನೂ ಇಲ್ಲ. ನನ್ನ ಫ್ರೇಮಲ್ಲಿ ಎದ್ದೋಗ್ಲ ನನಗೆ ಒಂಥರ ಆಗುತ್ತೆ. ಇಲ್ಲ ನಾನು ನಿಮ್ಮನ್ನು ಕೇಳಲ್ಲ ಕ್ವಶನ್ ನಿಮ್ಮ ಆ ವಿಚಾರದ ಬಗ್ಗೆ. ಆದರೆ ಯು ನೀಡ್ ಟು ಫೇಸ್ ದಿಸ್ ಸಿಚುವೇಶನ್. ದಿಸ್ ಇಸ್ ದ ರಿಯಲ್. ಫೇಸ್ ಮಾಡ್ತೀನಿ, ಬಟ್ ಅದು ಕೇಳಬೇಕಾದ್ರೆ ಒಂಥರ ಅದು ಕಣ್ಣು ಮುಂದೆ ಬಂದ್ಬಿಡುತ್ತಲ್ಲ, ಅದು ನೀವು ರೂಮ್ಗೆ ಹೋಗಿ, ನೀವು ರೂಮ್ಗೆ ಹೋಗಿ ಆಮೇಲೆ ಬನ್ನಿ. ಅಂಡರ್ಸ್ಟ್ಯಾಂಡ್. ಅವರು ಪಾಪ ನಾವು ಫೋರ್ಸ್ ಮಾಡಿ ಕೂರಿಸ್ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದು ಏನಾಗಿತ್ತು? ಅದು ಫುಲ್ ಫ್ಯಾಮಿಲಿ ನಾವು ಶಿರ್ಡಿಗೆ ಹೋಗಿದ್ವಿ ಎಲ್ಲ, ಹೆಚ್ಚು ಕಮ್ಮಿ 20 ಮೆಂಬರ್ಸ್. ಇದಕ್ಕೆ ಮುಂಚೆ ವಿಷ್ಣು ಸರ್ ಪಿಕ್ಚರ್ಗೆ ಅಂದರೆ ಆಸೆಯ ಬಲೆ ಆದ್ಮೇಲೆ ಯಾವುದು ವಿಷ್ಣು ಸರ್ ಪಿಕ್ಚರ್ ಡೈರೆಕ್ಟೇ ಮಾಡಿರಲಿಲ್ಲ? ಇಲ್ಲ. ಇದು ಏನಂತಂದ್ರೆ ಕಾನ್ಫಿಡೆಂಟ್ ಗ್ರೂಪ್ಸು, ಹೌದು, MD ಮಿಸ್ಟರ್ ರಾಯ್ ಅಂತ ಇದ್ದಾರೆ, ಅವ್ರು ಪ್ರೊಡ್ಯೂಸ್ ಮಾಡ್ತಿರೋ ಮೂವಿ. ವಿಷ್ಣು ಸರ್ದು ಡೇಟ್ಸು ಸಿಕ್ತು, ಕತೆ ಎಲ್ಲ ಓಕೆ ಆಯಿತು, ಓಕೆ ಆಗಿತ್ತು. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರೂ ಓಕೆ ಆಗಿದ್ದಾರೆ. ಗುರುಕಿರಣ್ ಮ್ಯೂಸಿಕ್ಕು ಆ್ಯಂಡ್ ರಾಮ್ ಶೆಟ್ಟಿ ಅಂತ ನನಗೂ ಫೈಟ್ ಮಾಸ್ಟರ್ ಅಂತ ಬಾಂಬೆ ಅಂತ ಅವರು, ಅವ್ರಿಗೂ ಅಡ್ವಾನ್ಸ್ ಕೊಟ್ಟಾಯಿತು. ಟೆಕ್ನಿಷಿಯನ್ಸ್ ಎಲ್ಲರಿಗೂ ಕೊಟ್ಟಾಯಿತು. ಆ ಮೂವಿನಲ್ಲಿ ವಿಷ್ಣು ಸರ್ ಡಾಟರ್ ಆಗಿ ನನ್ನ ಮಗಳು ಮಾಡೋಕ್ಕೆ ಇದ್ದಿದ್ದು, ದೊಡ್ಡವಳು ಹೇಳ್ಕೊಡ್ತಾ ಇದ್ರು, ಹೀಗೆ ಮಾಡ್ಬೇಕು ಬುಡ್ಡ ಅಂತ. ಅವರು ಡ್ಯಾಡಿ ನೀವು ಹೇಳ್ಕೊಡಿ ಡ್ಯಾಡಿ ಅಂತ ಸ್ವಲ್ಪ ಧೈರ್ಯವಾಗೇ ಇದ್ಲವಳು. ಸೊ ನಾವು ಅದು ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಿದ್ಮೇಲೆ ಇವ್ರಿಗೆ ಅಡ್ವಾನ್ಸ್ ತೊಗೊಳ್ಳೋಕ್ಕೆ ಹೇಳಿದ್ದು. ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ, ಬಂದಮೇಲೆ ತಗೊಳ್ತೀನಿ ಅಂತ ಹೇಳಿದರು. ಸೊ ಹೋದಾಗ ಎಲ್ಲ ಹೋಗಿದ್ದೀರಾ? ಫುಲ್ಲು ಎಲ್ಲ 20 ಮೆಂಬರ್ಸ್ ಹೋಗಿದ್ವಿ. ನನ್ನ ಫ್ಯಾಮಿಲಿ ಅಂದರೆ ಎಲ್ಲ ಕುಟ್ಟಿ ಪಾಪು ಸೇರಿ 20 ಮೆಂಬರ್ಸ್ವರೆಗೂ ಹೋಗಿದ್ವಿ. ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅದು ದರ್ಶನ ಆಗಿತ್ತು, ನೋಡಿದ್ವಿ, ಆಚೆ ಬಂದ್ವಿ. ಬಂದ ಮೇಲೆ ಅವರು ಇದ್ದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಓಕೆ, ಅದಕ್ಕೆ ಮುಂಚೆ ಏನು ಅವ್ರಿಗೇನು ಬೇರೆ ಇಲ್ಲ, ಏನೂ ಇಲ್ಲ. ಟ್ರಾವೆಲಿಂಗಲ್ಲೂ ಏನು ಅನೀಸಿನೆಸ್ ಎಂಥದೂ ಇಲ್ಲ. ನಾವು ಲಗೇಜ್ ಎಲ್ಲ ಇಟ್ಕೊಂಡಿದ್ರೆ ಕೊಡು ಅಂತ ನಮ್ಮ ಮಕ್ಕಳಿಗೂ ಸಹ ಯಾವುದು ಟಚ್ ಮಾಡೋಕ್ಕೆ ಬಿಟ್ಟಿಲ್ಲ, ಎಲ್ಲ ಅವರೇ ಹೊತ್ಕೊಂಡು ಬಂದಿದ್ರು. ಅಷ್ಟು ಹೆಲ್ತಿ ಇದ್ರು. ಅದಾದಮೇಲೆ ಅಲ್ಲಿನ ಅಪೋಸಿಟಲ್ಲಿನೇ ಒಂದು ಹಾಸ್ಪಿಟಲ್ ಇತ್ತು, ಶಿರ್ಡಿ ಟೆಂಪಲ್ ಎದುರುಗಡೆನೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತಂತೆ. ಅಲ್ಲಿ ಹೋಗಿದ್ದಂತೆ. ಅಲ್ಲಿ ನಮಗೆ ಗೊತ್ತಿಲ್ಲ, ನಮಗೆ ಇಲ್ಲಿ ಆಲ್ರೆಡಿ ನ್ಯೂಸ್ ಬರ್ತಾ ಇತ್ತಂತೆ. ಅಷ್ಟು ಬೇಗಲೇ ಅಂದರೆ ಅವ್ರು ಹೋಗಿದ್ಮೇಲೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ ಹೇಳ್ತಾನೆ ಇದ್ರು. ನೀವೆಲ್ಲಿದ್ರಿ? ಜೊತೆಗೆ ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಗೆ ಇದ್ವಿ. ಅವ್ರದ್ದು ಅನ್ಕಾನ್ಷಿಯಸ್ ಆದ್ಮೇಲೆ ಕರ್ಕೊಂಡು ಹೋಗಿರೋದು. ಚಿಕ್ಕಪ್ಪ ಎಲ್ಲರೂ ಇದ್ದಾರೆ, ನಮ್ಮ ಮೈದಂದ್ರು ಎಲ್ಲ ಇದ್ದಾರೆ, ನಮ್ಮ ನಾದ್ನಿ ಅವರ ಹಸ್ಬೆಂಡ್ಸ್ ಇದ್ದಾರೆ, ಎಲ್ಲನೂ ಅವರು ಜೆಂಟ್ಸ್ ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲ್ಗೆ. ಹೋದ ಮೇಲೇನೆ ಅವ್ರು ಹೋಗಿರೋದು ನಮ್ಗೆ ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಅನ್ಕೊಳ್ತಾ ಇದ್ದೀವಿ ನಾವು. ಇಲ್ಲೇನೆ ಹೋಗ್ಬಿಟ್ರು, ಕರ್ಕೊಂಡು ಹೋಗಿದ್ದಾರೆ.
ಹೋದ ಮೇಲೆ ನಮಗೆ ಹೇಳ್ತಾ ಇರೋದು ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ. ನಿಜ ಅಂದ್ಕೊಂಡ್ಬಿಟ್ಟಿದ್ವಿ ನಾವು. ಬಟ್ ಅಲ್ಲಿ ಡಿಕ್ಲೇರ್ ಮಾಡ್ಬಿಟ್ಟು ಆಗೋಯ್ತು. ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ಬ್ಯಾಂಗ್ಳೂರಿಗೆ ಕಳಿಸಿದ್ರು. ನಮಗೆ ಏನು ಹೇಳಿದ್ರು, ಟ್ರೀಟ್ಮೆಂಟ್ಗೆ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಇಲ್ಲಿಂದ. ನಿಮಗೆ ವಿಷಯನೇ ಹೇಳಿಲ್ಲ? ಇಲ್ಲ, ಗೊತ್ತೇ ಇಲ್ಲ ನನಗೆ, ನಮಗೆ ಯಾರಿಗೂ ಗೊತ್ತಿಲ್ಲ. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅದು ನೈಟ್ ಆಗಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸುಧಾ ಏನಾಯಿತು ಏನಾಯಿತು? ಇಲ್ಲ ಟ್ರೀಟ್ಮೆಂಟ್ ನಡೀತಾ, ನನಗೇನು ಗೊತ್ತೋ ಅದನ್ನೇ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಟಿ ವಿನಲ್ಲೆಲ್ಲ ರೆಗ್ಯುಲರ್ ಬರ್ತಾ ಇತ್ತಂತೆ, ಸೊ ಈ ಥರ ಅಂತ. ಅದನ್ನು ನೋಡಿಕೊಂಡು ನನಗೆ ಫೋನ್ ಮಾಡ್ತಾಯಿದ್ರು. ಇಲ್ಲ ಏನೂ ಆಗಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಲೇ ಹೇಳ್ತಾ ಇದ್ದೆ ನಾನು. ಸೊ ಇಮಿಡಿಯೇಟ್ ಕಾರು ಎಲ್ಲ ಮಾತಾಡಿಕೊಂಡು ಅದರಲ್ಲಿ ಬಂದುಬಿಟ್ಟಿದ್ವಿ ಫುಲ್ ಫ್ಯಾಮಿಲಿ. ಇಲ್ಲಿ ಬಂದ ಮೇಲೆ ಅಷ್ಟು ಜನ, ರಾಜೇಂದ್ರ ಸಿಂಗ್ ಬಾಬು, ಎಸ್ ನಾರಾಯಣ ಸರು, ಆಮೇಲೆ ಜಗ್ಗೇಶ್ ಅವರು, ದ್ವಾರಕೇಶ್ ಅವರು, ಇವ್ರನ್ನೆಲ್ಲ ನೋಡಿದ್ದೀನಲ್ಲ ಅಲ್ಲಿ ಮನೆ ಹತ್ರ. ಅಷ್ಟೊಂದು ಜನ ಅಷ್ಟೊಂದು ಜನ ಇದ್ದಾರೆ. ಅದನ್ನ ನೋಡಿ ಅವಾಗ ನನಗೆ ಗೊತ್ತಾಯಿತು, ಓ ಹೀಸ್ ನೋ ಮೋರ್ ಅಂತ ಆಗ ಗೊತ್ತಾಯಿತು. ಅದುವರೆಗೆ ಗೊತ್ತೇ ಇಲ್ಲ ನನಗೆ. ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ದೇವರೇ ಚೆನ್ನಾಗಾಗಲಿ ಗೊತ್ತಿಲ್ಲ. ಅಂದರೆ ನನಗೇನಾದರೂ ಆಗ್ಬೋದು ಅಂತ ಪಾಪ ನಮ್ಮ ಮೈದಂದರು ಹೇಳಿರೋದು. ಆ್ಯಂಡ್ ಇಮಿಡಿಯೇಟ್ ಫೋನು ಸಹ ತೆಗೆದು ಇಟ್ಕೊಂಡ್ಬಿಟ್ರು, ಗೊತ್ತಾಗ್ಬಿಡ್ತದೆ ಅಂತ. ಅಷ್ಟೇ ಮನೆ ಹತ್ರ ಹೋದ ಮೇಲೆ ಅದನ್ನ ನೋಡಿ ನಾನು ಅನ್ಕಾನ್ಷಿಯಸ್ ಆದೆ. ಆಮೇಲೆ ಏನಾಯಿತು ಇದನ್ನೇ ಇಲ್ಲ, ನೋಡಿದರೆ ಪಕ್ಕದಲ್ಲಿ ಕೂರಿಸಿದ್ರು. ಇಷ್ಟೇ. ನಾನು ಫುಲ್ ಅಂದರೆ ಫುಲ್ ಇದು. ಇವಳಂತೂ ಒಂದು 3 ಡೇಸ್ವರೆಗೂ ಯಾರ ಹತ್ರ ಮಾತಾಡಿಲ್ಲ, ಕಣ್ಣು ಮುಚ್ಚಿಲ್ಲ, ಹೀಗೆ ಮಾಡಿ ಹಾಗೇ ಇದ್ಲು. ಎಷ್ಟು ನಿಮ್ಗೆ ಏನೋ ಇದ್ದೆ ಅನ್ಸುತ್ತೆ. ಅವರು ಅಕ್ಕ ಅವರು? ಅವಳು ಹೈಸ್ಕೂಲ್ 10th 9th ಮಕ್ಕಳೇ, ಚಿಕ್ಕವ್ರೆ, ತುಂಬ ಚಿಕ್ಕವ್ರೆ. ಅಂದ್ರೆ ನಾನು ಪ್ರಾಕ್ಟಿಕಲ್ ಆಗಿರ್ತದೆ. ಒಂದು 3 ಡೇಸ್ ಹಂಗಾದ್ಮೇಲೆ ನಾನೇ ಸಮಾಧಾನ ಮಾಡಿದೆ, ಇದು ಲೈಫ್, ಮೂವ್ ಆನ್ ಆಗಬೇಕು. ಡ್ಯಾಡಿ ಎಲ್ಲೂ ಹೋಗಲ್ಲ, ಡ್ಯಾಡಿ ನಮ್ಮ ಜೊತೆನೇ ಇರ್ತಾರೆ, ಈಗಲೂ ನಮ್ಮ ಜೊತೆನೇ ಇದ್ದಾರೆ. ನಾನು ತುಂಬ ಆಗ ಅಷ್ಟು ಇದ್ದಿದ್ದಳು, ನಾನು ಸ್ವಲ್ಪ ಚೇಂಜ್ ಓವರ್ ಆಗ್ತಾ ಬಂದೆ. ಸೊ ಇದು ಪ್ರಾಕ್ಟಿಕಲ್, ಇದು ಲೈಫ್, ಮೂವ್ ಆನ್ ಆಗ್ತಾ ಇರಬೇಕು. ಹೌದು, ಈಗ ಇವತ್ತು ಒಬ್ರು ಅಂದ್ರೆ ನೆಕ್ಸ್ಟ್ ಡೇ ಇನ್ನೊಬ್ರು ಹೋಗ್ತಾರೆ. ಅರ್ಥ ಮಾಡ್ಕೋ, ಅದೆಲ್ಲ ನೀನು ಇದು ಮಾಡ್ಕೊಬೇಕು, ಎಲ್ಲರ ಮೇಲೆ ಡಿಪೆಂಡ್ ಆಗೋದು ಅದೆಲ್ಲ ಇದು ಮಾಡಬೇಡ. ನಾವು ಲೈಫ್ ಲೀಡ್ ಮಾಡ್ಬೇಕಂತ ನಾನೇ ಹೇಳ್ತಾ ಬಂದೆ, ಪ್ರಾಕ್ಟಿಕಲ್ ಆಗಿರಬೇಕು ಅಂತ. ಹೌದು, ಅವಳೇ ಮಾಡಿ ದರ್ಶನ ಇದೆ ಅಂದ್ರೆ ನೀವು ಹೋಗಿದ್ದು ಒಂದು ಡೇಗೆನೆ ಆಗೋಯ್ತಾಯ್ತು? ಹೌದು, ಫಸ್ಟ್ ಡೇ. ನೆಕ್ಸ್ಟ್ ಡೇ ನಾವು ಅದು ಯಾವುದೋ ಶನಿ ಮಹಾತ್ಮಂದು ಊರೇನೋ ಇದು ಅಂತ ಹೇಳಿ, ಅಲ್ಲಿಗೆ ಹೋಗೋಕೆ ವೆಹಿಕಲ್ ಎಲ್ಲ ಮಾತಾಡಿದ್ರು ನಮ್ಮ ಐದಂದ್ರು ಎಲ್ಲ ಸೇರಿ. ನೆಕ್ಸ್ಟ್ ಡೇಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್? ಹೌದು, ಹಾರ್ಟ್ ಅಟ್ಯಾಕ್. ಏನಪ್ಪ ಅದು ನೋಡಿ, ಅಲ್ಲೋಗಿ ಶಿರಡಿನಲ್ಲಿ ಬಾಬಾ ಸನ್ನಿಧಿ ಅಲ್ಲಿ ದರ್ಶನಕ್ಕೆ ನಾವು ಎಲ್ಲಾನು ಮುಡುಪು ಅಂತೀವಿ, ಏನಂತಾರದು, ಮುಡುಪು ತಕೊಂಡು ಹೋಗಿದ್ವಿ ಇಲ್ಲಿಂದ. ಹರಕೆ ಅದು ಅವ್ರ ಕೈಗೆ ಕೊಟ್ಟಿರೋದು. ಇವರು ಸ್ವಲ್ಪ ಮುಂದೆ ಇದ್ರು, ತುಂಬಾ ಜನ ಇದ್ರು, ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಲೈನ್. ಅಂದ್ರೆ ಮುಡುಪು ಹಾಕೋದು ಫುಲ್ ಫ್ಯಾಮಿಲಿ ಒಟ್ಟಿಗೆ ಹಾಕ್ಬೋದು ಅಂತ. ಸೊ ನಮ್ಮ 3 ಜನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಲ್ಲಿ ದೇವ್ರದ್ದು ಇದ್ರ ಹತ್ರ, ಇದು ಹುಂಡಿ ಹತ್ರ. ಸೊ ನಾವು 3 ಜನ ಹೋಗೋವರೆಗೂ ಬನ್ನಿ ಅಂತ ಅಲ್ಲಿ ವೇಟ್ ಮಾಡಿ ನಾವು 3 ಜನನು ಒಟ್ಟಿಗೆ 4 ಜನ ಹಿಡ್ಕೊಂಡು ಮುಡುಪು ಹಾಕಿದ ಮೇಲೆ ಆಚೆ ಬಂದಿತ್ತು. ಅಷ್ಟು ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇರಲಿಲ್ಲ. ಬರ್ತಾರಿಗೆ ಅನ್ಕಾನ್ಶಿಯಸ್ ಆದ್ರು ಅಷ್ಟೇ. ಅಂದ್ರೆ ಅದು ಏನಾಯ್ತು ಗೊತ್ತಿಲ್ಲ. ಅದು ಅಂದ್ರೆ ಏನು ಹೇಳ್ತಾರೆ, ತುಂಬ ಪುಣ್ಯವಂತರಿಗೆ ಆ ಥರ ಒಂದು ಡಿಸ್ಮಿಸ್ ಆಗೋದು ಅದು ನಿಜ. ಅವರು ಪುಣ್ಯ ಮಾಡಿಕೊಂಡ್ರು. ಅವ್ರಿಗೆ ಏನಂದರೆ, ನಾನು ಹೇಳೋದು ಯಾರೇ ಇರಲಿ, ಒನ್ಸ್ ಸತ್ತೋಗಿರೋ ಪದನೇ ಯೂಸ್ ಮಾಡೋಣ ಬೇಡಮ್ಮ. ಅವ್ರು ಇಲ್ದಂಗೆ ಆಗಿದ್ದಾರೆ ಅಂತ ಹೋಗ್ಬಿಟ್ರು ಅವರು. ಒಂದೇ ಸತಿ ಹೋಗೋರು ಯಾರೂ ಇರಲಿ, ಅವರಂತಲ್ಲ ಯಾರೇ ಜನರಲಿ ಇರೋರು ಡೈಲಿ ಸಾಯ್ತಾ ಇರ್ತಾರಲ್ವಾ, ಅದು ಕಷ್ಟವಾಗಿರೋದು. ಅಂದರೆ ಫ್ಯಾಮಿಲಿ ಹೆಡ್ಡು ಹೋದರೆ ಹೇಗಿರುತ್ತೆ ಅನ್ನೋದು ಫಸ್ಟ್ ಟೈಮು ನನಗೊಂದು 3 months ಆದಮೇಲೆ ಗೊತ್ತಾಯಿತು. ಕನೆಕ್ಟ್ ಆಗಿದೆ. ಇವಳು TC ತಗೊಳ್ಳೋಕೆ ಹೋಗ್ಬೇಕಂದ್ರೂ ನಾನು ಹೋದೆ. 1 month ಆಯ್ತೇನೋ ಅಷ್ಟೇ ಅಲ್ವಾ, 1 ತಿಂಗಳಿಗೆ. ಅವಾಗ ಶುರು ಮಾಡಿದ್ಲು, ಏನೂ ಆಗಲ್ಲ, ನಾಳೆ ನೀನು ಹೋಗ್ಬೋದು, ನಾಡ್ದು ನಾನು ಹೋಗ್ಬೋದು, ಇದೇ ಹೇಳ್ತಾ ಇದ್ಲು ಇವಳು, ಅಷ್ಟು ಚಿಕ್ಕ ವಯಸ್ಸಿಗೆ. ಹಿಂಗೆ ಅದೇ ನಾನು ಸಪೋಸ್ ಟು ಆಸ್ಕ್ ಯು, ಅಂದರೆ ಆ ಟ್ರಾಜಿಡಿ ಇವೆಂಟ್ ನಿಮ್ಗೆ ಒಂದು ಧೈರ್ಯ ತರಿಸ್ತಾ ಹೆಂಗೆ ಅದು? ನಾನು ಲೈಫ್ ಅರ್ಥ ಮಾಡ್ಕೊಂಬಿಟ್ಟೆ. ಆ ಡ್ಯಾಡ್ ಇದಾಗ್ತಿದ್ದಂಗೆನೆ ನಾನು ಹೇಳಕ್ ಸ್ಟಾರ್ಟ್ ಮಾಡಿದೆ, ಇವತ್ತು ಹಿಂಗೆ, ನಾಳೆ ಯಾರಿಗೆ ಗೊತ್ತು ಯಾರಿರ್ತಾರೆ ಯಾರಿರಲ್ಲ ಅನ್ನೋದು. ಇರೋವರೆಗೂ ಅಷ್ಟೇ ಜೀವನ. ಡ್ಯಾಡಿ ಎಲ್ಲೂ ಹೋಗಿರಲ್ಲ, ಈಗಲೂ ನಮ್ಮ ಜೊತೆ ಇದ್ದಾರೆ, ಎಲ್ಲೂ ಹೋಗಲ್ಲ. ನೀವು ಇನ್ಫ್ಯಾಕ್ಟ್ ನೋಡಿ, ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಯಾಕಂದ್ರೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಯು ಆರ್ ಸ್ಟ್ರಾಂಗ್, ನೀವು ಹಂಗೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಮೇಕ್ ಯುವರ್ ಸಿಸ್ಟರ್ ಆಲ್ಸೋ ಲೈಕ್ ಅಟ್ಲೀಸ್ಟ್ ಒಂದು 50% ಆಫ್ ಯು. ಅವ್ರು ಎಲ್ಲೂ ಹೋಗಿಲ್ಲ, ಫಿಸಿಕಲಿ ನಮ್ಮಿಂದ ದೂರ ಆಗಿದ್ದಾರೆ, ಬಟ್ ಅವ್ರು ನೋಡ್ತಾ ಇರ್ತಾರೆ ನಮ್ಮನ್ನು. ಅವ್ರ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನಾವು ಬದುಕ್ತೀವಿ. ಅಷ್ಟೇ ನಾನು ಹೇಳೋದು. ಅದೇ ನಾನು ಅದನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನಾನೇ ಯಾವಾಗ್ಲೂ ಹೇಳೋದು ಡ್ಯಾಡಿ ಔಟ್ಡೋರ್ ಹೋಗಿದ್ದಾರೆ, ಅಷ್ಟೇ ಔಟ್ಡೋರ್ ಹೋಗಿದ್ದಾಳೆ ಅಂತಾನೆ ನಾನು ಇದನ್ನ ಜಾಸ್ತಿ ಓದ್ತೀನಿ, ಪುರಾಣಗಳನ್ನ ಜಾಸ್ತಿ ಓದ್ತೀನಿ. ಗರುಡ ಪುರಾಣ, ಭಗವದ್ಗೀತೆ ಅಯ್ಯೋ ಗರುಡ ಪುರಾಣ ಓದ್ತೀರ? ಓದ್ ಮುಗಿಸೇ ಬಿಟ್ಟಿದೀನಿ ನಾನು ಅವತ್ತೇ ಹೇಳ್ದೆ. ಧೈರ್ಯ ಬೇಕು, ನೀವು ನಿಜವಾಗ್ಲೂ ಹುಡುಗನೇ ಬಿಡಿ, ಹುಡುಗಿ ಎಲ್ಲ ನೀವು. ನಾವು ಅದನ್ನೇ ನಾನು ತೆಗ್ದು ಸಿನಿಮಾಗೆ ಹಾಕಿದ್ದು. ನಾನು ಅದೇ ಹೇಳ್ದೆ, ಈ ಲೈಫ್ ಇಷ್ಟೇ ಅಲ್ಲ, ಓದು ನೀನು ಕುತ್ಕೊಳೋದು, ಲೈಫ್ ಇದೊಂದೇ ಅಲ್ಲ. ಡ್ಯಾಡಿ ಇನ್ನೊಂದು ಜನ್ಮ ಹೆತ್ತೆ ಬಂದ್ಬಿಟ್ಟಿರ್ತಾರೆ, ಆ ಥರದೆಲ್ಲ ನಾನು ಹೇಳ್ತಾ ಇರ್ತೀನಿ. ಲೈಫ್ ಇರೋದೇ ಹಿಂಗೆ. ಕೆಲವ್ರು ಅಂತಾರೆ ಎಮೋಷನ್ ಇಲ್ಲ ನಿಂಗೆ, ಎಮೋಷನ್ ಇದೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಲೈಫ್ ಏನು ಅಂತ. ವೆರಿ ಸ್ಟ್ರಾಂಗ್ ಪರ್ಸನ್. ಹಾ, ಲೈಫ್ ಏನು ಅಂತ ವೆರಿ ಪ್ರಾಕ್ಟಿಕಲ್. ಹೌದು, ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಇವತ್ತು ಒಬ್ರು ಹೋಗಿದ್ದಾರೆ ಅಂತಂದ್ರೆ ನಾಳೆ ಇನ್ನೊಬ್ರು, ಮತ್ತೆ ನಾಡಿದ್ದು ಇನ್ನೊಬ್ರು ಹೋಗ್ತಾರೆ. ಬಟ್ ಇರೋಷ್ಟು ದಿನ ನಾವು ಹೆಂಗ್ ಬಾಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ಇದೇ ಹೇಳ್ತಾ ಇರ್ತೀನಿ, ಅವ್ರಿಗೂ ಅದೇ ಹೇಳ್ತಾ ಇರ್ತೀನಿ. ಸ್ಟ್ರಾಂಗ್ ಆಗ್ಬೇಕು. ಆಳೋದ್ರಿಂದ ಅವ್ರು ವಾಪಸ್ ಬರಲ್ಲ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆ ಥರ ವಾಪಸ್ ಬರೋಂಗಿಲ್ಲ ನಾನು ಡೈಲಿ ಹೇಳ್ತೀನಿ ಬೇಕಿದ್ರೆ. ಬಟ್ ನಾನು ಅದೊಂದು ಅರ್ಥ ಮಾಡ್ಕೊಂಡಿದ್ದೀನಿ, ಲೈಫ್ ಇದು ಲೈಫು, ಅಳೋದ್ರಿಂದ ಏನೂ ಆಗಲ್ಲ. ಬಟ್ ಇಟ್ಸ್ ಅನ್ ಎಮೋಷನ್ ಅಷ್ಟೇ ನಿಮಗೆ. ನಾನು ಅದನ್ನು ಲೈಫನ್ನು ಅರ್ಥ ಮಾಡ್ಕೊಂಡು ನಾನು ತಿದ್ದಿ ಒಂದಷ್ಟು ಹೇಳಿದ್ದೀನಿ. ಅದು ಒಂದು ಹಾಡಿದೆ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಅಂತ. ತುಂಬ ಫ್ಯಾಮ್ಲೀಸ್ಗಳಲ್ಲಿ, ಎಲ್ಲ ಕಡೆ ಅಂತ ಹೇಳಲ್ಲ ನಾನು, ಮೋಸ್ಟ್ ಆಫ್ ದ ಫ್ಯಾಮ್ಲೀಸಲ್ಲಿ. ಬಟ್ ಈಗ ನಾನು ನಂದೇ ಮಾತಾಡ್ತೀನಿ, ಬೇರೆಯವ್ರದ್ದು ನಾನು ಯಾಕೆ ಮಾತಾಡಲಿಲ್ಲ. ನನಗೆ ತುಂಬ ನಿಜ ಅಂತ ಅನ್ನಿಸೋದು. ಫ್ರೆಂಡ್ಸ್ ಇರ್ಬೋದು, ಕೆಲವು ಫ್ಯಾಮಿಲಿ ಇರ್ಬೋದು. ಅಫ್ಕೋರ್ಸ್ ಒಂದು ಫಸ್ಟ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಅವರೆಲ್ಲ ಇದ್ದೇ ಇರ್ತಾರೆ. ಅದನ್ನು ಬಿಟ್ಬಿಟ್ಟು ನಾವು ಇನ್ನು ಯಾರ್ಯಾರನ್ನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಅಯ್ಯೋ ಇವ್ರು ನಮ್ಮವರು, ಅಯ್ಯೋ ಇವ್ರು ನಮ್ಗೆ ಯಾವತ್ತಿಗೂ ಬರ್ತಾರೆ, ಇವ್ರು ನಮ್ಮ ಜೊತೆಗಿರ್ತಾರೆ. ಅವ್ರು ಯಾರೂ ಬರಲ್ಲ. ಯಾರ ಮೇಲೂ ಡಿಪೆಂಡ್. ಎಷ್ಟೋ ಜನ ಇವತ್ತು, ಸಾರಿ ಟು ಸೇ ದಟ್, ನಿಮ್ಮ ಜೊತೆ ಮೂವ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಜೊತೆ ಸ್ನೇಹ ಸಂಪರ್ಕ ಇಟ್ಕೊಂಡಿದ್ದೆ ನೀವು ರಾಜ್ಕಿಶೋರ್ ಫ್ಯಾಮಿಲಿ ಅಂತ. ಹೌದು, ದಟ್ ಇಸ್ ದ ಡೈರೆಕ್ಟರ್ ರಾಜ್ಕಿಶೋರ್, ಅವ್ರ ವೈಫು, ಅವ್ರ ಚಿಕ್ಕ ಮಗಳು, ಅವ್ರ ದೊಡ್ಡ ಮಗಳು. ಆ ರಾಜ್ಕಿಶೋರ್ ಅನ್ನೋ ಬ್ರ್ಯಾಂಡ್ ಯಾವತ್ತಿದ್ರೂ ಇರುತ್ತೆ ಅನ್ನೋದು ಆ ಮುಟ್ಟಾಡ್ರಿಗೆ ಗೊತ್ತಿರಲ್ಲ. ಆ ರಾಜ್ಕಿಶೋರ್ ಅನ್ನೋ ಫಿಸಿಕಲಿ ಇಲ್ಲ ಅಂದ ತಕ್ಷಣ ಇವ್ರುಗಳು ಎಸ್ಕೇಪ್ ಆಗೋದು ಹೋಗೋದು. ಸೊ ಆಕ್ವರ್ಡ್ ಪೀಪಲ್, ಅಂದರೆ ಆರ್ಟಿಫಿಷಿಯಲ್ ಪೀಪಲ್, ಇದನ್ನೆಲ್ಲ ನೋಡಿರ್ತೀರಾ ಅಂತ ಕಾಣುತ್ತೆ. ಈ ಚಾಲೆಂಜಸ್ನೆಲ್ಲ ನೀವು ಫೇಸ್ ಮಾಡಿದ್ದೀರಾ ಅಂತ ಕಾಣುತ್ತೆ ಸರ್. ಅದರಿಂದನೇ ನಾನು ಆಕ್ಚುಲಿ ಸ್ಟ್ರಾಂಗ್ ಆಗಿದ್ದು. ನಾನು ಒಂದೇ ಹೇಳ್ತೀನಿ, ಡಿಪೆಂಡ್ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮಿದನ್ನ ನಾವು ಮಾಡ್ಕೊತಾ ಇರಬೇಕು. ನಾಳೆ ಬಂದು ಯಾರೋ ಇದು ಮಾಡ್ತಾರೆ ಅನ್ನೋದೇ, ಅದೆಲ್ಲ ಬಿಟ್ಬಿಡೋದು ಯಾವುದೂ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ಫೋಕಸ್ ಎಲ್ಲ ನಮ್ಮ ಕೆಲಸದ ಮೇಲೆ ಇಡಬೇಕು. ಡ್ಯಾಡಿ ಆಶೀರ್ವಾದ ಇದ್ದೇ ಇರುತ್ತೆ. ನಾನು ಪ್ರತಿ ಸಲ ಅದೇ ಹೇಳ್ತಾ ಇರ್ತೀನಿ. ನಾ ಈ ಪುರಾಣ ಎಲ್ಲ ಓದ್ಬಿಟ್ಟು ನಾವು ಅಮ್ಮ ಹೇಳ್ತಾ ಇರ್ತಾರೆ, ಅದು ಏನು ಹೇಳ್ತಾ ಇರ್ತೀನಿ, ಅದು ನಾನು ಹೇಳೋದು ಫ್ಯಾಕ್ಟ್ ಅದು ಅಂತ ಹೇಳ್ತಾ ಇರ್ತೀನಿ ನಾನು. ಪುರಾಣ ಆಗಿರ್ಬೋದು ಎಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು, ಪುರಾಣ ಇವೆಲ್ಲವೂ ರಿಯಾಲಿಟಿ. ಹೌದು, ಅದನ್ನ ಒಂದು ಅಕ್ಷರ ರೂಪದಲ್ಲಿ ಬರೆದಿದ್ದಾರೆ ಅಷ್ಟೇ, ಅನುಭವಗಳನ್ನ. ಇದನ್ನ ಅದೆಲ್ಲವೂ ಸತ್ಯ. ಬಟ್ ಅಂದರೆ ನಿಮಗೆ ಸ್ಟ್ರಾಂಗ್ ನೀವು ಇದೇ ರೀತಿ ಇರಿ. ನಿಮ್ಮ ಮನೆಗೆ ಗಂಡು ಮಗ ಇಲ್ಲ ಅನ್ನೋ ಒಂದು ನೋವನ್ನು, ಕೊರಗನ್ನ ದೂರ ಮಾಡಿದ್ದೀರ ನೀವು. ಸೊ ಐ ಆಮ್ ವೆರಿ ಹ್ಯಾಪಿ. ಅಮ್ಮ ಇಸ್ ಸ್ಟ್ರಾಂಗ್, ಬಟ್ ಪ್ಲೀಸ್ ಮೇಕ್ ಯುವರ್ ಸಿಸ್ಟರ್ ಸ್ಟ್ರಾಂಗ್. ದಟ್ಸ್ ಯುವರ್ ಡ್ಯೂಟಿ, ಫಸ್ಟ್ ಡ್ಯೂಟಿ. ಯಾಕೆಂದರೆ ಅಷ್ಟು ಅವರು ಪಾಪ ಬೇಡ, ಅದು ಒಳ್ಳೇದಲ್ಲ. ಆಮೇಲೆ ತುಂಬ ಜನ ಆಗಿದ್ರೆ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಈ ಪ್ರಪಂಚದಲ್ಲಿ. ಅದರಲ್ಲೂ ನಮ್ಮ ಪ್ರೊಫೆಷನಲ್ಲಿ ಅವ್ರು ಅಷ್ಟು ಸಾಫ್ಟ್ ಆಗಲೇಬಾರ್ದು. ಅವರು ಶಿ ಶುಡ್ ಬಿ ನಿಮ್ಮ ಒಬ್ರನ್ನೊಬ್ರು ಕಂಪೇರ್ ಮಾಡಬಾರ್ದು, ಅದು ತಪ್ಪು. ಹಾಗಂತ ಇಷ್ಟು ಸಾಫ್ಟಾಗೂ ಇರಲೂಬಾರ್ದು. ಅದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ನಾನು ಅವ್ರಿಗೂ ಹೇಳ್ತೀನಿ ಅದನ್ನು. ಶಿಮೆಕಮ್ ಇನ್ನೇನು ನಾನು ಆ ವಿಷಯ ಮಾತಾಡಲ್ಲ. ಅಫ್ಕೋರ್ಸ್ ಸ್ಟಾರ್ಟಿಂಗು ನಮ್ಮ ಇವರು ಟೆನ್ನಿಸ್ ಕೃಷ್ಣ ಅವರಂತೂ ನಿಜವಾಗ್ಲೂ ತುಂಬ, ಅವರು ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ, ಬಟ್ ಮಾರಲಿ ತುಂಬಾ ಮಾಡಿದರು. ಅದಂತೂ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಅವ್ರಿಗೆ. ಅವರು ತುಂಬಾ ಮಾಡಿದರು. ಅದಾದಮೇಲೆ